ಹರೇ ಕೃಷ್ಣ, ನಮಸ್ಕಾರ. ಎಲ್ಲರಿಗೂ ಕೃಷ್ಣವನಕ್ಕೆ ಸ್ವಾಗತ. ನಾವಿವತ್ತು ಕೃಷ್ಣವನದಲ್ಲಿ ಮತ್ತೊಂದು ತರದ ಕಾಕ್ಟೇಲ್ ಪಕ್ಷಿಗಳ ಬಗ್ಗೆ ಮಾತಾಡ್ತಾ ಇದೀವಿ. ಈ ಕಾಕ್ಟೇಲ್ಗಳಲ್ಲಿ ಹಲವಾರು ಬಣ್ಣಗಳು ಬರುತ್ತೆ. ಉದಾಹರಣೆಗೆ ಗ್ರೇ ಕಲರ್ ಕಾಕ್ಟೇಲ್, ಇನ್ನೊಂದು ಯೆಲ್ಲೋ ಕಲರ್ ಕಾಕ್ಟೇಲ್, ಎರಡು ಮಿಕ್ಸ್ ಆಗಿರುವ ಪೈಡ್ ಕಾಕ್ಟೇಲ್ ಎಲ್ಲ ಇರುತ್ತೆ. ಅದರಲ್ಲಿ ಇದು ಒನ್ ಆಫ್ ದ ಯುನೀಕ್ ಕಾಕ್ಟೇಲ್. ಇದ್ರ ಹೆಸರು ಬಂದ್ಬಿಟ್ಟು ಅಲಬಿನೋ ಕಾಕ್ಟೇಲ್. ಇದನ್ನ ಅಲಬಿನೋ ಕಾಕ್ಟೇಲ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಇದ್ರ ತಲೆ ಮೇಲೆ ಕ್ರೌನ್ ಇಂದ ಬಾಲದವರೆಗೂ ಪೂರ್ತಿ ಬಿಳಿ ಬಣ್ಣನೇ ಇರುತ್ತೆ. ಹಾಗೆ ಇದರ ಕಣ್ಣು ನೋಡೋದಕ್ಕೆ ಕೆಂಪನೆ ಬಣ್ಣ ಇರುತ್ತೆ. ಸೊ ಅದಕ್ಕಾಗಿ ಇದನ್ನ ಅಲ್ಬಿನೋ ಕಾಕ್ಟೇಲ್ ಅಂತ ಕರೀತಾರೆ. ಆಮೇಲೆ ಈ ಕಾಕ್ಟೇಲ್ಗಳು ಬೇರೆ ಕಾಕ್ಟೇಲ್ಗಳು ಒನ್ ಆಫ್ ದ ಮೇಜರ್ ಡಿಫ್ರೆನ್ಸ್ ಇದೆ. ಏನಪ್ಪಾ ಅಂತಂದ್ರೆ, ಬೇರೆ ಕಾಕ್ಟೇಲ್ ಪಕ್ಷಿಗಳಲ್ಲಿ ಗಂಡು ಹೆಣ್ಣು ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಉದಾಹರಣೆಗೆ ಗಂಡು ಪಕ್ಷಿಗೆ ಕೆನ್ನೆ ಮೇಲೆ ಆ ಡಾಟ್ ಬಂದ್ಬಿಟ್ಟು ರೆಡ್ ಕಲರ್ ಡಾಟ್ ಡಾರ್ಕ್ ಆಗಿರುತ್ತೆ. ಅದೇ ಹೆಣ್ಗಳಿಗೆ ಆ ಕಲರ್ ಲೈಟ್ ಆಗಿರುತ್ತೆ. ಅದೇ ಅಲ್ಬಿನೋ ಕಾಕ್ಟೇಲ್ಗಳಲ್ಲಿ ನಮಗೆ ಗಂಡು ಹೆಣ್ಣು ವ್ಯತ್ಯಾಸ ಕಂಡುಹಿಡಿಯಕ್ಕಾಗಲ್ಲ. ನೀವೇನಾದ್ರು ಅಲ್ಬಿನೋ ಕಾಕ್ಟೇಲ್ಸ್ ಹಾಕಿದ್ರೆ ನಿಮ್ಗೆ ಇದು ಗಂಡು ಹೆಣ್ಣು ವ್ಯತ್ಯಾಸ ಹೇಗೆ ತಿಳ್ಕೋಬೇಕು ಅಂದ್ರೆ, ಆವಾಗ ನೀವು ನಿಯರೆಸ್ಟ್ ವೆಟನರಿ ಹಾಸ್ಪಿಟಲ್ ಹೋಗಿ ಅಲ್ಲಿ ಏವಿಯನ್ ವೆಟನೇರಿಯನ್ ಮೀಟ್ ಮಾಡಿದ್ರೆ ಅವ್ರು ನಿಮ್ಗೆ ಇದನ್ನ ಹೇಗೆ ಕಂಡುಹಿಡಿಯಬಹುದು ಅಂತ ಹೇಳ್ತಾರೆ. ಅವಾಗ ಇದ್ರ ಬಾಲದ ಕೊನೆ ಪುಕ್ಕಗಳನ್ನ ತೆಗೆದುಬಿಟ್ಟು ಅದನ್ನ DNA ಟೆಸ್ಟಿಂಗ್ ಕಳಿಸ್ತಾರೆ. ಹೌದು, DNA ಟೆಸ್ಟಿಂಗ್. ಯಾಕೆಂದ್ರೆ ಇದು ಒನ್ ಆಫ್ ದ ಯುನೀಕ್ ಬರ್ಡ್ ಆಗಿರೋದ್ರಿಂದ ಇದರಲ್ಲಿ ಮೇಲು ಫೀಮೇಲು ಕಂಡುಹಿಡಿಯಕ್ಕಾಗಲ್ಲ. ಸೊ ಹಾಗಾಗಿ ನಾವು ಈ ತರ DNA ಟೆಸ್ಟಿಂಗ್ ಕಳಿಸಿದಾಗ ಅವರು ನಿಮ್ಮ ಫಾರ್ಮ್ ಹೆಸರೇನು, ಈ ಪಕ್ಷಿ ಯಾವ ಜಾತಿ ಪಕ್ಷಿ, ಇದ್ರ ವಯಸ್ಸು ಎಷ್ಟಿದೆ, ಇದು ಗಂಡ ಹೆಣ್ಣ ನಿಮ್ಗೆ ಕರೆಕ್ಟಾಗಿ ನೋಡಿ ಹೇಳ್ತಾರೆ. ಇನ್ನೊಂದು ವಿಷಯ ನಾವು ನೆನ್ಪಿಟ್ಕೋಬೇಕು. ಏನಪ್ಪಾ ಅಂತಂದ್ರೆ, ಏವಿಯನ್ ವೆಟನೇರಿಯನ್ಸ್ ಹೇಳಿದ್ವಿ. ನಮ್ಮ ಇಂಡಿಯಾದಲ್ಲಿ ಹೌದು ವೆಟನೇರಿಯನ್ಸ್ ತುಂಬಾ ಇದ್ದಾರೆ, ಆದ್ರೆ ಏವಿಯನ್ ವೆಟನೇರಿಯನ್ಸ್ ತುಂಬಾನೇ ಕಮ್ಮಿ. ಲಕ್ಕಿಲಿ ನಮಗೆ JP ನಗರ್ನಲ್ಲಿ ರೀನ್ ವೆಟ್ ಹಾಸ್ಪಿಟಲ್ ಅಂತ ಇದೆ. ಅಲ್ಲಿ ಡಾಕ್ಟರ್ ಗೌತಮ್ ಅಂತ ಇದ್ದಾರೆ. ಹಿ ಇಸ್ ಒನ್ ಆಫ್ ದ ಬೆಸ್ಟ್ ವೆಟನೇರಿಯನ್ ಅಂಡ್ ಆಲ್ಸೋ ಹಿ ಇಸ್ ಏವಿಯನ್ ವೆಟನೇರಿಯನ್. ನಿಮ್ಮ ಪಕ್ಷಿಗಳಿಗೆ ಏನಾದ್ರೂ ಹುಷಾರಿಲ್ಲ ಅಂತ ಅಂದ್ರೆ, ನಿಮ್ ಪಕ್ಷಿಗಳು ಊಟ ಮಾಡ್ತಿಲ್ಲ, ಹೋಗಿ ಮೂಲೆಯಲ್ಲಿ ಕೂತ್ ಬಿಟ್ಟಿದೆ, ಇಲ್ಲ ಅಂದ್ರೆ ಮಳೆಗಾಲದಲ್ಲಿ ಪಕ್ಷಿಗಳಿಗೆ ಬೇದಿ ಆಗಕ್ಕೆ ಶುರು ಆಗಿದೆ, ಅವಾಗ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಅಂತಂದಾಗ ದಯವಿಟ್ಟು ಯೂಟ್ಯೂಬ್ ಎಲ್ಲದಕ್ಕೂ ಸೊಲ್ಯೂಷನ್ ಇಲ್ಲ. ಏವಿಯನ್ ವೆಟನರಿ ಅಂತ ಕರ್ಕೊಂಡು ಹೋಗಿ ನೀವು ಪಕ್ಷಿಗಳಿಗೆ ಏನ್ ಮಾಡ್ಬೇಕು, ನೀವು ಹೇಗ್ ಸಾಕ್ಬೇಕು, ಏನ್ ಫುಡ್ ಡಯಟ್ ಕೊಡ್ಬೇಕು, ಯಾವ ತರದ ಮೆಡಿಸಿನ್ ಕೊಡ್ಬೇಕು ಅನ್ನೋದನ್ನ ನಿಮ್ಗೆ ಹೇಳ್ತಾರೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇರೆ ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಅದನ್ನು ಕಮೆಂಟ್ ಮಾಡಿ, ಅದನ್ನು ಮಾಡ್ತೀನಿ. ಹರೇ ಕೃಷ್ಣ.